ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಚಿಗುರು ದ ಲರ್ನಿಂಗ್ ರೂಟ್. ದಿಸ್ ರಶ್ಮಿ. ಸೊ ಇವತ್ತು ನಮ್ಮ ಮನೆ ಅಂಗಳದಲ್ಲಿ ನೋಡಿ ಒಂದು ಡೆಕೋರೇಟಿವ್ ಆಗಿ ರಂಗೋಲಿ ಬಿಟ್ಟಿದ್ದೀನಿ. ಸೊ ಈ ರಂಗೋಲಿ ನಿಮ್ಗೆ ಇಷ್ಟ ಆಗಿದೆಯಾ? ಸೊ ಈ ರಂಗೋಲಿ ನಿಮ್ಗೆ ಇಷ್ಟ ಆಗಿದ್ರೆ ಬನ್ನಿ ನೋಡೋಣ ಹೇಗೆ ಬಿಡಿಸೋದು ಅಂತ ಹೇಳಿ. ಸೊ 5 ಡಾಟ್ಸ್, 5 ಚುಕ್ಕೆನ ನೇರವಾಗಿ ಅಡ್ಡವಾಗಿಡಬೇಕು. ದಟ್ ಮೀನ್ಸ್ 5 rows ಆ್ಯಂಡ್ 5 ಕಾಲಮ್ಸ್. ಸೊ ಈಕ್ವಲ್ ಆಗಿ ಇಟ್ಟಾಗ ಸೊ ನಾನು ಹೇಗೆ ಚುಕ್ಕೆ ಇಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಮನೆ ಅಂಗಳದ ಮುಂದೆ ರಂಗೋಲಿ ಬಿಟ್ಟಾಗ ಏನೋ ಒಂಥರ ಖುಷಿ ಆಗುತ್ತೆ. 5 ಡಾಟ್ಸ್ ಆದಮೇಲೆ ಮಧ್ಯ ಒಂದೊಂದು ಚುಕ್ಕೆ ಇಡ್ತಾ ಬರಬೇಕು. 4 ಸೈಡ್ಸ್, 4 ಕಡೆನೂ 4 ಮಧ್ಯ ಚುಕ್ಕೆ ಇಡಬೇಕು. ದೆನ್ ಎಳೆನ ಹೆಂಗೆ ಬಿಡ್ತಾಯಿದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡಿ. ಮನೆ ಬಾಗಿಲಿಗೆ, ಮನೆ ಹೊಸ್ಲಿಗೆ, ಮನೆ ಮುಂದ್ಗಡೆ, ತುಳಸಿ ಕಟ್ಟೆ ಮುಂದ್ಗಡೆ ರಂಗೋಲಿ ಬಿಟ್ಟಾಗ ಏನೋ ಒಂಥರ ಖುಷಿ ಆಗುತ್ತೆ. ಅದು ನೋಡೋಕ್ಕೆ ಚೆಂದ ಇದ್ರಂತೂ ಮನ್ಸಿಗೆ ನೆಮ್ಮದಿ. ಆ ದಿನವೆಲ್ಲ ಖುಷಿಯಾಗಿರ್ತೀವಿ. ಹೊರಗಡೆಯಲ್ಲೂ ಹೋಗಿರ್ತೀವಿ, ಮನೆಗೆ ಬಂದ ತಕ್ಷಣ ಈ ರಂಗೋಲಿ ನೋಡಿ, ಅಂದರೆ ಮುದ್ದಾದ ರಂಗೋಲಿನ ನೋಡಿದ್ರೆ ಏನೋ ಒಂಥರ, ಎಷ್ಟೇ ಸುಸ್ತಾಗಿದ್ರೂ ಏನೋ ಮನಸ್ಸಿಗೆ ರಿಲೀಫ್ ಸಿಗುತ್ತೆ. ಸೊ ಈ ಥರ ಔಟರ್ ಲೈನ್ ನಾವು ಬಿಡಿಸ್ಕೊಂಡಾದ್ಮೇಲೆ ಇನ್ಸೈಡ್ ಈ ಥರ ಡಿಸೈನ್ ಮಾಡ್ತೀವಿ. ಸೊ ಇದನ್ನು ವೇರಿಯಸ್ ಟೈಪ್ಸಲ್ಲಿ ನಾವು ಡಿಸೈನ್ ಮಾಡ್ಬೋದು. ಸೊ ಅದು ಎಲ್ಲ ಸೈಡ್ಸು ತೊಗೊಂಡಿದ್ದೀನಿ, ನೀವು ಒಂದೇ ಸೈಡ್ಸ್ ಬೇಕಾದ್ರೆ ತೊಗೋಬೋದು. ನೋಡಿ, ನಾನು ಕಂಟಿನ್ಯೂಸ್ ಆಗಿ ತೊಗೊಂಡಿದ್ದೀನಿ, ಅದು ಡಿಸ್ಟ್ರಿಬ್ಯೂಟ್ ಆಗೋ ಥರ. ನೀವು ಬೇಕಾದ್ರೆ 2 ಸೈಡ್ಸು ಒಂದೇ ಕಡೆ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ರಂಗೋಲಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Until then, take care. Bye-bye. Don't forget to subscribe.